ಹೊಸ ವರ್ಷದ ಸಂಭ್ರಮದಲ್ಲಿದ್ದವರಿಗೆ ಪೊಲೀಸರಿಂದ ಶಾಕ್. ಅನುಮತಿ ಇಲ್ಲದೆ ಪಾರ್ಟಿ ನಡೆಸ್ತಾ ಇದ್ದ ರೆಸಾರ್ಟ್ ಮೇಲೆ ದಾಳಿ. ದೊಡ್ಡಬಳ್ಳಾಪುರದ ಹೆಗ್ಗಡಿಹಳ್ಳಿ ಬಳಿಯ ಈಚೀಸ್ ರೆಸಾರ್ಟ್ನಲ್ಲಿ ಪಾರ್ಟಿ ನಡೀತಾ ಇತ್ತು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ಈ ರೆಸಾರ್ಟ್ ಮೇಲೆ ದಾಳಿ ಮಾಡಲಾಗಿದೆ. 40 ಜನ ಯುವಕರಿಂದ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ದಾಳಿ ವೇಳೆ ಸಾಕಷ್ಟು ಮದ್ಯವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನುಮತಿ ಇಲ್ಲದೆ ಮದ್ಯದ ಪಾರ್ಟಿ ಆಯೋಜನೆಯನ್ನ ಮಾಡಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಮದ್ಯದ ಬಾಟಲಿ, ಸೌಂಡ್ ಬಾಕ್ಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಾಸಗಿ ರೆಸಾರ್ಟ್ ಮಾಲೀಕನ ಮೇಲೆ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ. ಏನು ಸರ್? ಸಂಪರ್ಕ ಪೆನ್ಸ್ ಪೂರಾ ಪೆನ್ಸ್ ಆಯ್ತು. ರಾಜೇಶ್ ಬ್ರದರ್, ತಗೊಂಡಿಲ್ಲ. 1,30,000 ಇವರು ನಮ್ಮ ಎಲ್ಲ ಜನಗಳಿಂದ ಇಸ್ಕೊಂಡಿದ್ದಾರೆ. ನಮ್ಗೆ ಇವಾಗ ಫೋನ್ ಹಾಕ್ತಿದ್ರು, ಫೋನ್ ತೆಗಿತಿಲ್ಲ. ಇವಾಗ ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಆದರೂ ಅವರೇ ಹೆಚ್ಚು ಕಮ್ಮಿ. ಏನಂತ ಹೇಳಿದ್ರಿ ಅವರು? ಯಾರು ಹೊಡೆತನ ಯಾರ್ದು ಇದು? ಏನು ಯಾರೋ ಇವ್ರು ಮಜ್ಜಿಗೆ ಹೊಸಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿರೋ ಕೆಲಸಗಾರರು, ಓನರ್ ಅಂತೂ ನಮಗೆ ಗೊತ್ತಿಲ್ಲ. ಅವ್ರು ಇಲ್ಲಿ ನಮ್ಮ ಕಣ್ಣಿಗೆ ಮುಂದೆ ಕೂಡ ಬಂದಿಲ್ಲ. ಮತ್ತೆ ಇಲ್ಲಿವರೆಗೂ ಬರಲಿಕ್ಕೆ ಹೇಗೆ ಆಯಿತು ಅಂತ? ಎಲ್ಲ ಅಂದರೆ ಸರ್, ನಾವು ಲೋಕಲ್ಲು ಚಿಕ್ಕಬಳ್ಳಾಪುರ, ಸುಲ್ತಾನ್ಪೇಟೆ, ನಂದಿಯಲ್ಲಿರೋರು ನಾವು. ಇನ್ನು ಏನೇ ಅಬ್ಜೆಕ್ಷನ್ ಆದರೂ ಏನೇ ನಮ್ಮ ಇದಾದ್ರೂ ಇನ್ನು ಎಲ್ಲ ಅವರೇ ಜವಾಬ್ದಾರಿ. ಅಲ್ಲ, ಈಗ ನೀವು ಇಲ್ಲಿಗೆ ಎಷ್ಟು ಜನ ಬಂದಿರಿ, ಎಷ್ಟು ಅಮೌಂಟ್ ಕೊಟ್ಟಿದ್ರಿ, ಎಷ್ಟೊತ್ತಿಗೆ ಬಂದ್ರಿ? ಅದನ್ನು ಟೋಟಲ್ 40 ಜನ ಬಂದಿದ್ದೀವಿ ಸರ್ ನಾವು. 40 ಜನದಿಂದನೂ 1,30,000 ಇಸ್ಕೊಂಡಿದ್ದಾರೆ. ಯಾವುದೇ ಫೆಸಿಲಿಟಿ ನಾವು ಇದು ಮಾಡಿಲ್ಲ. ಎಲ್ಲ ನಮ್ಮದು ಓನ್ ಫೆಸಿಲಿಟಿ ನಾವು ತೊಗೊಂಡಿರೋದು. ಇನ್ನು ಬೇಕು ಪ್ರತಿಯೊಂದು ಅವ್ರದ್ದು. ಜಾಗಕ್ಕೆ ಮಾತ್ರ 1,30,000 ತೊಗೊಂಡಿದ್ದಾರೆ. ಅದರ ಪರ್ಮಿಷನ್ ತೊಗೊಂಡು ಕೇಳಿಲ್ವಾ ನೀವು? ನಾವೇನು ಕೇಳಿಲ್ಲ ಸರ್. ಊಟ ಇವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಥವಾ ನೀವು ಡ್ರಿಂಕ್ಸ್? ಫಸ್ಟ್ ಹೇಳಿದ್ರು, ಫಸ್ಟ್ ಹೇಳಿ ಆಮೇಲೆ ಇದು ಮಾಡಿದ್ರು. ಡ್ರಿಂಕ್ಸ್ ನೀವೇ ತಗೊಂಬಂದಿದ್ರಾ? ಡ್ರಿಂಕ್ಸ್ ನಾವು ತೊಗೊಂಬಂದಿಲ್ಲ, ಅವರೇ ಕೊಟ್ಟಿದ್ರಾ? ನಾವು ಇಲ್ಲಿ ಬಂದಿರೋರು ಫಸ್ಟ್ ನಾವು ಬಂದಿದ್ದಿನ ಒಂದು 10 ನಿಮಿಷ ಆಗಿದೆ ಅಷ್ಟೇ ಸರ್.